ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣ ಪೊನ್ನಣ್ಣವರಿದ್ದಾರೆ, ಮಂತ್ರಿಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದೆ. ಅವರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ಲಿ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ ಈ ವಿನಯ್ ಬೋಪಯ್ಯ ಅವರು BJP ಅವರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJPಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ಅಂತ ನನಗೆ ಗೊತ್ತಿಲ್ಲಪ್ಪ. ಕೊಡಗಿನ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸ್ ಸತ್ತಿದ್ದಾರೆ, ಏನು ಮಾಡಿದ್ದಾರೆ, ತನಿಖೆ ಆಗಲಿ. ಬಟ್ ಅವ್ರು ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ? ಇದೇನು ಇದಿಲ್ವಾ? ದಟ್ಸ್ ವಾಟ್ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದು ಯಾರು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣ ಪೊನ್ನಣ್ಣವರಿದ್ದಾರೆ, ಮಂತ್ರಿಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದೆ. ಅವರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ಲಿ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ ಈ ವಿನಯ್ ಬೋಪಯ್ಯ ಅವರು BJPಯವ್ರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJPಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ಅಂತ ನನಗೆ ಗೊತ್ತಿಲ್ಲಪ್ಪ. ಕೊಡಗಿನ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸ್ ಸತ್ತಿದ್ದಾರೆ, ಏನು ಮಾಡಿದ್ದಾರೆ, ತನಿಖೆ ಆಗಲಿ. ಬಟ್ ಅವ್ರು ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ? ಇದೇನು ಇದಿಲ್ವಾ? ದಟ್ಸ್ ವಾಟ್ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದು ಯಾರು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣ ಪೊನ್ನಣ್ಣವರಿದ್ದಾರೆ, ಮಂತ್ರಿಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದೆ. ಅವರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ಲಿ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ ಈ ವಿನಯ್ ಬೋಪಯ್ಯ ಅವರು BJPಯವ್ರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJPಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ಅಂತ ನನಗೆ ಗೊತ್ತಿಲ್ಲಪ್ಪ. ಕೊಡಗಿನ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸ್ ಸತ್ತಿದ್ದಾರೆ, ಏನು ಮಾಡಿದ್ದಾರೆ, ತನಿಖೆ ಆಗಲಿ. ಬಟ್ ಅವ್ರು ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ? ಇದೇನು ಇದಿಲ್ವಾ? ದಟ್ಸ್ ವಾಟ್ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದು ಯಾರು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣ ಪೊನ್ನಣ್ಣವರಿದ್ದಾರೆ, ಮಂತ್ರಿಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದೆ. ಅವರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ಲಿ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ ಈ ವಿನಯ್ ಬೋಪಯ್ಯ ಅವರು BJPಯವ್ರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJPಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ಅಂತ ನನಗೆ ಗೊತ್ತಿಲ್ಲಪ್ಪ. ಕೊಡಗಿನ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು.
ಪೊನ್ನಣ್ಣ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸಲ್ಲಿ ಸತ್ತಿದ್ದಾರೆ, ಏನು ಮಾಡಿದ್ದಾರೆ ತನಿಖೆ ಆಗಲಿ. ಬಟ್ ಅವ್ರ ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ, ಇದೇನು ಇದಿಲ್ವಾ? ದಟ್ಸ್ ವಾಟ್ ಮೈ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದಷ್ಟು ಯಾರನ್ನು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣವರಿದ್ದಾರೆ, ಮಂತ್ರಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದ್ರು. ಅವ್ರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕಾಯ್ತು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ, ಈ ವಿನಯ್ ಬೋಪಯ್ಯ ಅವರು BJP ಅವರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJP ಅವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ನನಗೆ ಗೊತ್ತಿಲ್ಲಪ್ಪ, ಕೊಡಗಿಂದ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸಲ್ಲಿ ಸತ್ತಿದ್ದಾರೆ, ಏನು ಮಾಡಿದ್ದಾರೆ ತನಿಖೆ ಆಗಲಿ. ಬಟ್ ಅವ್ರ ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ, ಇದೇನು ಇದಿಲ್ವಾ? ದಟ್ಸ್ ವಾಟ್ ಮೈ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದಷ್ಟು ಯಾರನ್ನು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ. ಯಾವ ವಿಚಾರ ಹೇಳ್ತಿದ್ದಾರೆ? ಈಗ ನಮ್ಮ ಶಾಸಕರಿದ್ದಾರೆ, ಯಾರು ನಮ್ಮ ಪೊನ್ನಣ್ಣವರಿದ್ದಾರೆ, ಮಂತ್ರಗೌಡರಿದ್ದಾರೆ. ಅವ್ರ ಮೇಲೆ ಅವ್ರನ್ನ FIR ಹಾಕಿದ್ದಿಟ್ಟಿಬಿಟ್ಟು ಇವ್ರು ಹೇಳ್ತಾರಲ್ಲ, ಇದು ರಾಜಕೀಯ ಉದ್ದೇಶ ಅಲ್ವಾ? ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದ್ರು. ಅವ್ರು ಈಗಾಗಲೇ FIR ಮಾಡಿ ತನಿಖೆ ಮಾಡ್ತಾರೆ. ಪೊಲೀಸವರು ಅದು ಬಿಡಬೇಕಾಯ್ತು. ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಶುರು ಮಾಡಿದ್ರೆ ಏನಾಗ್ತದೆ? ಅವ್ರದ್ದು ಏನಂದ್ಬಿಟ್ರೆ, ಈ ವಿನಯ್ ಬೋಪಯ್ಯ ಅವರು BJP ಅವರದ್ದು ಹೇಳ್ತಾರೆ. ಇಲ್ಲಿ ತನಕ ನೀವು ಎಲ್ಲಿಯಾದರೂ BJP ನಾಯಕರು ಅವ್ರ ಹೆಸರು ಹೇಳಿದ್ರ? ನಾನಂತೂ ಕೇಳಲಿಲ್ಲ. ನೀವಾದರೂ ಹೇಳಿ ನನಗೆ. ಇಲ್ಲ, ಅವರು ದೊಡ್ಡ ನಾಯಕರಾಗಿದ್ದರು, ಪ್ರತಿಯೊಂದು ವಿಚಾರದಲ್ಲಿ BJP ಅವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ, ಅವ್ರು ದೊಡ್ಡ ನಾಯಕರು. ಒಂದು ದಿವಸ ಕೇಳಿದ್ರ ನೀವು? ವಿನಯ್ ಬೋಪಯ್ಯ ಅವರು ಅಂದ್ಬಿಟ್ಟು BJP ನಾಯಕರು ನನಗೆ ಗೊತ್ತಿಲ್ಲಪ್ಪ, ಕೊಡಗಿಂದ ಅಂಥ ನಾಯಕರು ನಾನು ನೋಡಲಿಲ್ಲ. ವಿನಯ್ ಬೋಪಯ್ಯ ನನಗೆ ಗೊತ್ತಿಲ್ಲ ಯಾರು ಅಂದ್ಬಿಟ್ಟು. ಪೊನ್ನಣ್ಣ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು. ಅವ್ರು ಯಾವ ಸರ್ಕಲ್ಸಲ್ಲಿ ಸತ್ತಿದ್ದಾರೆ, ಏನು ಮಾಡಿದ್ದಾರೆ ತನಿಖೆ ಆಗಲಿ. ಬಟ್ ಅವ್ರ ಸಾವಿನ ಹಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೋದರೆ ಏನಿದೆ, ಇದೇನು ಇದಿಲ್ವಾ? ದಟ್ಸ್ ವಾಟ್ ಮೈ ದಿಸ್ ಕ್ವಶನ್. ಮಾಡಲಿ, ಅವ್ರು ತನಿಖೆ ಮಾಡಲಿ. ಪೊಲೀಸವರು ಯಾರು ತಪ್ಪಿದ್ದು, ಯಾರೇ ಇರಲಿ, ತಪ್ಪಿದ್ದಷ್ಟು ಯಾರನ್ನು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ.